ಲ್ಯಾಂಡಿಂಗ್ ವೇಳೆ ಲಯ ತಪ್ಪಿದ ಏರ್ ಇಂಡಿಯಾ ವಿಮಾನ 106 ಜನರ ಜೀವಕ್ಕೆ ಕುತ್ತಾಯಿತು. ಆದರೆ ಜಗತ್ತಿನಲ್ಲಿ ಒಂದಷ್ಟು ವಿಮಾನ ನಿಲ್ದಾಣಗಳಿವೆ. 30-40 ಸೈಟ್ನಲ್ಲೇ ನಿರ್ಮಾಣಗೊಂಡ ಈ ಏರ್ಪೋರ್ಟ್ಗಳಲ್ಲಿ ದುರಂತ ಸಾಮಾನ್ಯ. ಅಂತ ಒಂದಷ್ಟು ಡೇಂಜರಸ್ ನಿಲ್ದಾಣಗಳನ್ನು ನೋಡೋಣ ಬನ್ನಿ. ನೀವೀಗ ನೋಡ್ತಾ ಇರೋದು ಜಪಾನ್ನ ಒಸಾಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಕನಸೈ ಭಾಗದಲ್ಲಿರುವ ಈ ವಿಮಾನ ಹೆಸರಿಗೆ ಮಾತ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಲ್ಲಿ ದೇಶೀಯ ವಿಮಾನವೇ ಹೆಚ್ಚು. ಈವರೆಗೆ ಈ ನಿಲ್ದಾಣದಲ್ಲಿ ಸುಮಾರು 75,000 ವಿಮಾನಗಳು ಹಾರಾಟ ನಡೆಸಿವೆ. 20 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರನ್ನು ಆಕರ್ಷಿಸಿವೆ. ಸಾವಿರದ 1939ರಲ್ಲಿ ಆರಂಭಗೊಂಡ ಈ ವಿಮಾನ ನಿಲ್ದಾಣ 1980-90ರ ದಶಕದಲ್ಲಿ ಅನೇಕ ಅಂತಾರಾಷ್ಟ್ರೀಯ ಮಾರ್ಗಗಳಿಗೆ ಆಶ್ರಯ ತಾಣವಾಗಿತ್ತು. ಆದರೆ ಜಪಾನ್ನಲ್ಲಿನ ರಾಜಕೀಯ ಬಿಕ್ಕಟ್ಟು, ಸ್ಥಳೀಯರ ಪ್ರತಿಭಟನೆಗಳು ಈ ಏರ್ಪೋರ್ಟ್ನ ಜನಪ್ರಿಯತೆ ಕುಗ್ಗಿಸಿತು. ಏಕೆ ಅಪಾಯಕಾರಿ? ಪ್ರಾಕೃತಿಕವಾಗಿ ಜಪಾನ್ ವಿಪತ್ತುಗಳನ್ನು ಎದುರಿಸುತ್ತಿರುವ ನಾಡು. ಇಲ್ಲಿ ಭೂಕಂಪನ, ಚಂಡಮಾರುತಗಳು ಸಹಜ. ಒಸಾಕಾ ಐಲ್ಯಾಂಡ್ಗೆ ಸಮೀಪದಲ್ಲಿರುವ ಈ ವಿಮಾನ ನಿಲ್ದಾಣ ಸದಾ ಒಂದು ರೀತಿಯ ವಿಪತ್ತು ಎದುರಿಸುತ್ತಿರುತ್ತೆ. ಭೂಕಂಪನ ಹಾಗೂ ಚಂಡಮಾರುತದ ಭಯ ಇಲ್ಲಿ ಅತಿಯಾಗಿದೆ. ಅಸಮತೋಲಿತ ಸಮುದ್ರ ಮಟ್ಟ ಸದಾ ಹವಾಮಾನದ ಏರುಪೇರಿಗೆ ಕಾರಣವಾಗುತ್ತೆ. ಹೀಗಾಗಿ ಇಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ನಿಗದಿತ ವೇಳೆಗೆ ಆಗುವುದಿಲ್ಲ. ಜೊತೆಗೆ ಈ ವಿಮಾನ ನಿಲ್ದಾಣಕ್ಕೆ ಸದಾ ಪ್ರತಿಭಟನಾಕಾರರ ಭೀತಿ. ಗಿಬ್ರಲ್ಟರ್ ಏರ್ಪೋರ್ಟ್. ನಮ್ಮ ದೇಶದ ರೈಲ್ವೆ ಪದ್ಧತಿಯನ್ನು ನೆನಪಿಸುವ ಏಕೈಕ ವಿಮಾನ ನಿಲ್ದಾಣವಿದೆ. ಸ್ಪೇನ್ ಮತ್ತು ಇಂಗ್ಲೆಂಡ್ ನಡುವಣ ಗಡಿರೇಖೆ ಬಳಿ ಇರುವ ಏರ್ಪೋರ್ಟ್. ಇಂಗ್ಲೆಂಡ್ಗೆ ಸೇರಿದ ಈ ಏರ್ಪೋರ್ಟ್ ಅಲ್ಲಿನ ರಕ್ಷಣಾ ಸಚಿವಾಲಯದ ನಿಯಂತ್ರಣದಲ್ಲಿದೆ. ರಾಯಲ್ ಏರ್ಫೋರ್ಸ್ಗೆ ಸೇವೆ ನೀಡುತ್ತಿರುವ ಈ ನಿಲ್ದಾಣದಲ್ಲಿ ಪ್ರಯಾಣಿಕ ವಿಮಾನಗಳು ಹಾರಾಟ ನಡೆಸುತ್ತಿವೆ. ಈವರೆಗೆ ಸುಮಾರು 10 ಲಕ್ಷ ಪ್ರಯಾಣಿಕರಿಗೆ ಸೇವೆ ನೀಡಿದೆ. ಈಸಿ ಜೆಟ್ ಇಲ್ಲಿನ ಪ್ರಮುಖ ವಿಮಾನ. ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಸೈನ್ಯದ ನೆರವಿಗಾಗಿ ನಿರ್ಮಾಣಗೊಂಡ ವಿಮಾನ ನಿಲ್ದಾಣವಿದೆ. 1939ರಲ್ಲಿ ಈ ಏರ್ಪೋರ್ಟ್ನ ಚಟುವಟಿಕೆಗಳು ಆರಂಭಗೊಂಡವು. ಅಕ್ಷರಶಃ ಸೈನ್ಯಕ್ಕಾಗಿಯೇ ನಿರ್ಮಾಣಗೊಂಡ ಏರ್ಪೋರ್ಟ್ ಇದಾಗಿತ್ತು. ಹೀಗಾಗಿ ಇಲ್ಲಿನ ಟರ್ಮಿನಲ್ಗಳು ಹೆಚ್ಚು ವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರಲಿಲ್ಲ. ಟರ್ಮಿನಲ್ ಎಂಬ ರೈಲ್ವೆ ಹಳಿ. ವಿಮಾನ ಓಡಾಟ ನಡೆಸುವ ಟರ್ಮಿನಲ್ನಲ್ಲಿ ಕಾರು, ಬಸ್ಸುಗಳು ಓಡಾಟ ನಡೆಸುತ್ತವೆ ಎಂದರೆ ನಂಬಲು ಕಷ್ಟವಾಗಬಹುದು. ಆದರೆ ಈ ಏರ್ಪೋರ್ಟ್ನಲ್ಲಿ ಇದು ವಾಸ್ತವ. ಇಲ್ಲಿನ ಟರ್ಮಿನಲ್ಗಳು ಒಂಥರ ನಮ್ಮ ರೈಲ್ವೆ ಹಳಿಗಳಂತೆ. ಕಾರು, ವಾಹನಗಳು ಟರ್ಮಿನಲ್ ದಾಟಿ ಹೋಗ್ತಾ ಇತ್ತು. ವಿಮಾನ ಬರುವಾಗ ಗೇಟ್ ಕ್ಲೋಸ್ ಮಾಡಿ ವಾಹನ ಓಡಾಟ ನಿಲ್ಲಿಸಲಾಗ್ತಾ ಇತ್ತು. ಹೌದು, ಈ ಏರ್ಪೋರ್ಟ್ಗೆ ಇರುವ ಜಾಗವನ್ನು ಸ್ಪೇನ್ ಮತ್ತು ಇಂಗ್ಲೆಂಡ್ನ ಗಡಿರೇಖೆ ಹಾದು ಹೋಗುತ್ತದೆ. ಹೀಗಾಗಿ ಒಂದಷ್ಟು ವರ್ಷಗಳ ಕಾಲ ವಿನ್ಸ್ಟನ್ ಚರ್ಚಿಲ್ ಗಡಿರೇಖೆಯ ಕಾಟ ಈ ಏರ್ಪೋರ್ಟ್ ಇತ್ತು. ಟರ್ಮಿನಲ್ ನಡುವೆ ವಾಹನಗಳ ಓಡಾಟದಿಂದ ಏರ್ಪೋರ್ಟ್ ಸ್ಥಗಿತಗೊಂಡಿತು. ಆದರೆ ಈಗ ಏರ್ಪೋರ್ಟ್ ನವೀಕರಣಗೊಂಡಿದೆ. ಹೊಸ ರಸ್ತೆ ಮಾಡಿಕೊಡಲಾಗಿದೆ. ಜೊತೆಗೆ ಕಾರುಗಳಿಗೂ ವ್ಯವಸ್ಥಿತ ನಿಲ್ದಾಣವಿದೆ. ಹಾಗಂತ ಡೇಂಜರಸ್ ಏರ್ಪೋರ್ಟ್ ಅನ್ನೋ ಕಪ್ಪು ಚುಕ್ಕಿ ಮಾತ್ರ ಮಾಸಿಲ್ಲ. ಮಡೇರಾ ಏರ್ಪೋರ್ಟ್.
ನೀವಿಲ್ಲಿ ಕಾಣ್ತಾ ಇರೋದು ಯುರೋಪ್ನ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣ ಅನಿಸಿಕೊಂಡಿರುವ ಮಡೇರಾ ಏರ್ಪೋರ್ಟ್ನ ಚಿತ್ರಣ. ಪೋರ್ಚುಗಲ್ನ ಸಮುದ್ರದ ಅಂಚಿನಲ್ಲಿರುವ ಪುಟ್ಟ ಐಲ್ಯಾಂಡ್ನಲ್ಲಿನ ಅಕ್ಷರಶಃ 30-40 ಸೈಟ್ನಷ್ಟು ಜಾಗದಲ್ಲಿ ನಿರ್ಮಾಣಗೊಂಡ ಏರ್ಪೋರ್ಟ್. ಪರ್ವತಗಳ ಸಾಲು, ಸಮುದ್ರದ ಅಬ್ಬರಗಳ ಮಧ್ಯೆ ಇರುವ ಪುಟ್ಟ ಪ್ರದೇಶದಲ್ಲಿ ಈ ಏರ್ಪೋರ್ಟ್ ಇದೆ. ಹೀಗಾಗಿ ಇಲ್ಲಿ ವಿಮಾನ ಇಳಿಸೋದು ಅತ್ಯಂತ ಸಾಹಸಮಯ. ವಿಮಾನ ತೆಗೆದುಕೊಂಡ ಅನೇಕ ಪೈಲಟ್ಗಳು ಬೆವರಿದ್ದಾರೆ, ಉಸ್ಸಪ್ಪೋ ಅಂದಿದ್ದಾರೆ. 1964ರಲ್ಲಿ ನಿರ್ಮಾಣಗೊಂಡ ಈ ಏರ್ಪೋರ್ಟ್ನ ರನ್ವೇ ಅತ್ಯಂತ ಕಿರಿದಾಗಿತ್ತು. ಮೂಲ ರನ್ವೇ ಕೇವಲ 1600 ಮೀಟರ್ನಷ್ಟಿತ್ತು. ಹೀಗಾಗಿ ಇಲ್ಲಿ ಪ್ರಯಾಣ ತುಂಬ ರಿಸ್ಕಿ. 1977ರಲ್ಲಿ ನಡೆದ ಟ್ಯಾಪ್ 425 ವಿಮಾನ ದುರಂತ 131 ಜನರನ್ನ ಬಲಿ ತೆಗೆದುಕೊಂಡಿತ್ತು. ಬ್ರಿಡ್ಜ್ ರನ್ವೇ. ಸಮುದ್ರದ ಅಂಚಿನಲ್ಲಿರುವ ಈ ಏರ್ಪೋರ್ಟ್ನಲ್ಲಿ ರನ್ವೇ ವಿಸ್ತರಣೆ ಸವಾಲಿನ ಸಂಗತಿಯಾಗಿದೆ. ಆದರೆ ರನ್ವೇ ವಿಸ್ತರಿಸದಿದ್ದರೆ ವಿಮಾನಗಳ ಹಾರಾಟ ದುರ್ಗಮ. ಹೀಗಾಗಿ ರನ್ವೇ ವಿಸ್ತರಣೆ ಅನಿವಾರ್ಯವಾಗಿತ್ತು. 1977ರ ದುರಂತದ ನಂತರ ರನ್ವೇ ವಿಸ್ತರಣೆ ಕಾರ್ಯ ಶುರುವಾಯಿತು. 200 ಕಂಬಗಳ ಬ್ರಿಡ್ಜ್ ಕಟ್ಟಿ ಅದರ ಮೇಲೆ ರನ್ವೇ ನಿರ್ಮಿಸಲಾಯಿತು. 9000 ಅಡಿಗೂ ಹೆಚ್ಚಿನ ವಿಸ್ತೀರ್ಣದ ರನ್ವೇ ಬ್ರಿಡ್ಜ್ ಮೇಲೆ ನಿರ್ಮಾಣವಾಯಿತು. ಇಂಥ ರನ್ವೇಗಾಗಿ ಪ್ರಪಂಚದ ಪ್ರತಿಷ್ಠಿತ ಪ್ರಶಸ್ತಿಗಳು ಈ ವಿಮಾನ ನಿಲ್ದಾಣಕ್ಕೆ ಬಂದಿದೆ. ಆದರೂ ಯುರೋಪ್ನ ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣ ಅನ್ನೋ ಕಳಂಕದಿಂದ ಹೊರಬರಲು ಮಾತ್ರ ಸಾಧ್ಯವಾಗಲಿಲ್ಲ. ಇದಕ್ಕಿಂತ ಅಪಾಯಕಾರಿ ಅನ್ನಿಸುವ ಮತ್ತಷ್ಟು ಏರ್ಪೋರ್ಟ್ಗಳನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.